ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತ. ಮೂಲತಃ ನಾನು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಚನ್ನಸಂದ್ರ ಗ್ರಾಮದವನು. ಸದ್ಯಕ್ಕೆ ಈಗ ಬೆಂಗಳೂರಲ್ಲೇ ಶಿಫ್ಟ್ ಆಗಿದ್ದೀನಿ. ಬೆಂಗಳೂರಲ್ಲಿ ಸುಮಾರು 16-17 ವರ್ಷದಿಂದ ಇದ್ದೀನಿ. ಸೊ ವಿಡಿಯೋ ಮುಂಚೆನೇ ಮಾಡಬೇಕಿತ್ತು. ಈಗ ಮಾಡ್ತಿರೋ ವಿಶೇಷ ಏನು ಅಂತಂದರೆ, ವಿಶೇಷ ಮೊದಲಿಗೆ ಏನಿಲ್ಲ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದೇ ನನ್ನ ಮೊದಲನೇ ವಿಡಿಯೋ. ಏನೋ ಹೊಸದಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಇಲ್ಲಿವರೆಗೂ ತುಂಬ ಜನ ಎಲ್ಲರೂ ವೀಡಿಯೋಗಳು ಮಾಡ್ತಾ ಇರ್ತಾರೆ. ನಾನು ಡೈಲಿ ನೋಡ್ತಾ ಇರ್ತೀನಿ. ಡೈಲಿ ವ್ಲಾಗರ್ಸ್ ಇದ್ದಾರೆ, ಟ್ರೆಕ್ಕಿಂಗ್ ವಿಡಿಯೋಸ್ ಮಾಡ್ತಾರೆ, ಟ್ರೆಕ್ಕಿಂಗ್ ವಿಡಿಯೋಸ್ ಮಾಡ್ತಾರೆ, ಮತ್ತು ಟ್ರಾವೆಲ್ ವಿಡಿಯೋಸ್ ಮಾಡ್ತಾರೆ, ಮೂವಿ ರಿವ್ಯೂಸ್ ಮಾಡ್ತಾರೆ. ನಾನು ಯಾವ ಜಾನರ್ಗೆ ಸೆಟ್ ಆಗ್ತೀನಿ ಅಂತ ನನಗಿನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾವುದಕ್ಕೆ ಸೆಟ್ ಆಗ್ತೀನೋ ಅದನ್ನು ನಾನು ಟೇಕಪ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ಮೊದಲನೇದಾಗಿ ನಾನು ಟ್ರೈ ಮಾಡ್ತಿರೋದು ಬಂದು ಮೂವಿ ರಿವ್ಯೂ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ವಿಡಿಯೋ ವಿಷಯ ಏನು ಅಂತಂದರೆ, ತಮಿಳುನಾಡಿನ ನೂತನ CM ಆದ ತಲಪತಿ ವಿಜಯ್ ಜೋಸೆಫ್ ಅವರ ಕೊನೆಯ ಚಿತ್ರ ರಿಲೀಸ್ ಆಗಿದೆ. ಅದು ಜನನಾಯಕನಂತ. ಹೆಸರು ನೋಡಿ, ಜನನಾಯಕ ಅಂತ ಇದೆ. ಆ್ಯಕ್ಚುಲಿ ಮೂವಿ ಸಂಕ್ರಾಂತಿಗೆ ರಿಲೀಸ್ ಆಗಬೇಕಿತ್ತು. ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ. ಇವಾಗ ರಿಲೀಸ್ ಆಗ್ತಿದೆ. ವಿಶೇಷ ನೋಡಿ ಹೇಗಿದೆ ಅಂದರೆ, ಅವರು CM ಆದಮೇಲೆ ಮೂವಿ ರಿಲೀಸ್ ಆಗ್ತಾಯಿದೆ. ಅಂದರೆ ಜನನಾಯಕ ಆದಮೇಲೆ ಟೈಟಲ್ಗೂ ಅವ್ರಿಗೂ ಇವಾಗಿರೋ ಪೊಸಿಷನ್ಗೂ ಸಕ್ಕದಾಗಿ ಮ್ಯಾಚ್ ಆಗ್ತಿದೆ. ಇದು ಆಕ್ಚುಲಿ ಚೆನ್ನಾಗಿರೋ. ಇದನ್ನು ಮೂವಿ ರಿವ್ಯೂಗಿಂತ ಮೂವಿ ಎಕ್ಸ್ಪೀರಿಯನ್ಸ್ ಅಂತ ಕರ್ಕೊತೀನಿ ನಾನು. ಯಾಕೆಂದರೆ ನನಗೆ ಮೂವಿಯಲ್ಲಿ ಅಷ್ಟು ಏನು ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಬೋದು. ರಿವ್ಯೂ ಮಾಡೋಷ್ಟು ದೊಡ್ಡವನಲ್ಲ. ಆಗಿದ್ರು ನನಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಮೂವಿ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ನಾನು ಎಕ್ಸ್ಪೀರಿಯನ್ಸ್ ಅಂತ ತೊಗೊತೀನಿ. ಸ್ಟೇಜ್ ಫಿಯರ್, ಕ್ಯಾಮ್ರಾ ನೋಡೋಕ್ಕೆ ಬರದೇ ಇರೋರು ವೀಡಿಯೋ ಮಾಡ್ತೀನಿ ಅಂದಾಗ ಎಷ್ಟು ಟೇಕ್ ತೊಗೊಂಡೆ ಅಂತ ನನಗೆ ಗೊತ್ತು, ಎಷ್ಟು ವೀಡಿಯೋ ಕ್ಯಾನ್ಸಲ್ ಮಾಡಿದೆ ಅಂತ ನನಗೆ ಗೊತ್ತು. ಮತ್ತೆ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ವೀಡಿಯೋ. ಒಬ್ಬ ಇಂಟ್ರೋವರ್ಟ್ ಹುಡುಗ ವೀಡಿಯೋ ಮಾಡಿದ್ರೆ ಹೇಗಿರುತ್ತೆ ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ತುಂಬ ನಾಚಿಕೆ ಇದೆ. ಆಯಿತು, ಆಮೇಲೆ ಯಾಕಂದರೆ ಆ ಕಡೆ ಈ ಕಡೆ ಯಾರು ಜನ ಇದ್ದಾರೆ ಅಂತ ಹೇಳಿದ್ರು ನಾನು ಮಾತಾಡೋದು ಇಲ್ಲ, ಸುಮ್ಮನೆ ಕೂತಿರ್ತೀನಿ. ಬಟ್ ವಿಡಿಯೋ ಮಾಡಬೇಕು ಅಂತ ಪಾರ್ಕ್ ಬಂದೆ. ಪಾರ್ಕಲ್ಲಿ ತುಂಬ ಜನ ಇದ್ದಾರೆ, ವಾಕಿಂಗ್ ಮಾಡ್ತಾಯಿದ್ದಾರೆ. ಮಕ್ಕಳು, ಆಂಟಿರು, ಅಂಕಲ್ಸು, ವಯಸ್ಸಾದವರು ಎಲ್ಲ ಇದ್ದಾರೆ. ಅದಕ್ಕೆ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋದಾದ್ರು ನೋಡ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದೀನಿ ಇಲ್ಲಿ ಹೋಗ ಅಂತ. ಆದರೂ ತಲೆ ಕೆಡಿಸ್ಕೊಳ್ದೆ ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಏನೋ ಮಾಡ್ತಾಯಿದ್ದೀನಿ, ಎದುರ್ಕೊಂಡ್ರೆ ಈ ಫಸ್ಟ್ ಎಲ್ಲ ಎದಕ್ಕೋಗ್ಬಿಟ್ರೆ ಮುಂದೆ ಹೆಂಗೆ ವೀಡಿಯೋ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಥಿಯೇಟ್ರ್ ಹತ್ರ ಹೋಗಿ ಈ ಥರ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಜನ ಇರ್ತಾರಲ್ಲಿ ನಿಂತಿರ್ತಾರೆ. ಅಕಸ್ಮಾತ್ ಯಾರು ಬಂದು ಬ್ರೋ ಯಾವ ಚಾನಲ್ ಬ್ರೋ ನಿಮ್ಮದು ಅಂತ ಕೇಳಿಬಿಟ್ರೆ ಏನು ಹೇಳಿ. ಫಸ್ಟ್ ಟೈಮ್ ಇವಾಗ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಇದೇ ಫಸ್ಟ್ ವೀಡಿಯೋ ಅಂತ ಹೇಳ್ಬಿಟ್ರೆ ಏನಾದ್ರು ಅನ್ಕೊತಾರೆ ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿ ಸಪ್ರೇಟಾಗಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಸ್ವಲ್ಪ ವ್ಯೂಸ್ ಬರಲಿ, ಸಬ್ಸ್ಕ್ರೈಬರ್ಸ್ ಆಗಲಿ. ಅದಾದ್ಮೇಲೆ ಬೇಕಾದರೆ ನಾನೇ ಹೇಳ್ಬೋದು ಎಲ್ಲೋದ್ರೂ ಈ ಥರ ನಂದು ಚಾನಲ್ ಇದೆ, ನಾನು ವೀಡಿಯೋ ಮಾಡ್ತೀನಿ ಅಂತ. ಸದ್ಯಕ್ಕೆ ನಾನು ವೀಡಿಯೋ ಎಕ್ವಿಪ್ಮೆಂಟಾಗಿ ಏನು ಯೂಸ್ ಮಾಡ್ತಾಯಿಲ್ಲ. ನನ್ನ ಹತ್ರ ಇರೋ ಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಇರೋ ಫೋನ್ ಬಂದು iPhone 13. ಅದರಲ್ಲೇ ವೀಡಿಯೋ ಮಾಡ್ತಾರೆ. ನನಗನ್ಸ್ದಂಗೆ ಒಳ್ಳೆ ಕ್ಲಾರಿಟಿನೇ ಬರ್ತಾಯಿದೆ. ಇಷ್ಟೇ ಸಾಕು ಸದ್ಯಕ್ಕೆ ಅನ್ಕೊತೀನಿ. ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋಷ್ಟು ದುಡ್ಡಿಲ್ಲ ಇವಾಗ ಸದ್ಯಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಷ್ಟಿದೆಯೋ ಅಷ್ಟೆಲ್ಲ ಮಾಡ್ಕೊಬೇಕು. ಬನ್ನಿ ಮೂವಿ ಹೆಂಗಿದೆ ಅಂತ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೂವಿ ನೋಡ್ಕೊಂಬಂದೆ. ಮೂವಿ ಚೆನ್ನಾಗಿದೆ. ತಲಪತಿ ಅವರು ಫ್ಯಾನ್ಸ್ಗೋಸ್ಕರನೇ ಮಾಡಿರೋ ಮೂವಿ. ಒಂದು
CDFC ಅಂದರೆ ಸೆನ್ಸರ್ ಬೋರ್ಡಿಂದ ಸರ್ಟಿಫಿಕೇಟ್ ಸಿಗೋಕ್ಕೆ 6 ತಿಂಗಳು ಬೇಕಾಗಿರೋ ಮೂವಿ. ಯಾಕೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಪೊಲಿಟಿಷಿಯನ್ ಮೇಲಿದೆ ಮೂವಿ, ಅದಕ್ಕೋಸ್ಕರ ಎಷ್ಟು ಡಿಲೇ ಆಗಿದೆ. ಅಪೋಸಿಷನ್ ಪಾರ್ಟಿಯವರು ಇವ್ರಿಗೆ ಪ್ರಚಾರಕ್ಕೆ ಹೆಲ್ಪ್ ಆಗುತ್ತೆ ಮೂವಿ ಅಂತ ಹೇಳ್ಬಿಟ್ಟು ಹೋಲ್ಡ್ ಮಾಡಿರೋದು. ಈ ಮೂವಿ ತಲಪತಿ ಅವರ ಕೊನೆ ಮೂವಿ ಆಗಿತ್ತು. ಅದಕ್ಕೋಸ್ಕರ ಅವರ ಫ್ಯಾನ್ಸ್ಗೆ ಒಂದು ಫೇರ್ವೆಲ್ ಕೊಡೋಕ್ಕೋಸ್ಕರ ಮೂವಿ ಮಾಡಿದ್ದಾರೆ. ಮೂವಿಗೆ ರೇಟೆಡ್ ಸಿಕ್ಕಿದೆ ವೈಲೆನ್ಸಿಂದ ಅಂತ ಅನಿಸುತ್ತೆ, ಬಟ್ ಆದರೆ ವೈಲೆನ್ಸ್ ಅಷ್ಟೊಂದು ಏನಿಲ್ಲ. ಕಣ್ಣು ಮುಚ್ಕೋಬೇಕು, ನೋಡೋಕ್ಕಾಗಲ್ಲ ಅನ್ನುವಂಥದ್ದೆಲ್ಲ ಏನಿಲ್ಲ, ಆರಾಮಾಗಿ ನೋಡ್ಬೋದು. ಬಟ್ ಮೂವಿಯಲ್ಲಿ ತುಂಬ ಬೀಪ್ ಸೌಂಡ್ ಇದೆ. ಅಂದರೆ ತುಂಬ ಕಡೆ ಅವ್ರು ಮಾತಾಡೋದು, ಅವ್ರ ನೇಮ್ಸು ಎಲ್ಲನೂ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಗೊತ್ತಾಗುತ್ತೆ ಸೆನ್ಸರ್ ಅವರು ಇದೆಲ್ಲ ಪೊಲಿಟಿಷಿಯನ್ಸ್ ಆಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿದರೆ ಗೊತ್ತಾಗುತ್ತೆ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಮೂವಿ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅದಕ್ಕೋಸ್ಕರ ಮೂವಿನ ನೀವೇ ಹೋಗಿ ನೋಡಿ ಅಂತ ಹೇಳ್ತೀನಿ. ಕೊನೆ ಮೂವಿ ಆಗಿರೋದ್ರಿಂದ ಎಲ್ಲರೂ ಒಂದ್ಸಲ ನೋಡಬೇಕು ಅಂತ ನಾನು ಹೇಳ್ತೀನಿ. ಮೂವಿಯಲ್ಲಿ ನನಗಿಷ್ಟ ಆಗಿದೆ ಏನಂದರೆ ಫಸ್ಟಿಗೆ ವಿಜಯ್ ಅವ್ರ ಆ್ಯಕ್ಟಿಂಗು, ಎಂದಿನಂತೆ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಇನ್ನೊಂದು ಅವ್ರದ್ದು ನೇಮ್ ಟೈಟಲ್ ಕಾರ್ಡ್ನ ನನಗನ್ನಿಸ್ದಂಗೆ ಅವರು CM ಆದಮೇಲೆ ಒಂದು ಮಿನಿಸ್ಟ್ರ್ ಸಭೆಯಲ್ಲಿ ಅವರೇನು ಆ್ಯಕ್ಷನ್ ಮಾಡ್ತಾರೆ ಮುಗಿಸ್ಬಿಡ್ತೀನಿ ಅಂತ, ಅದನ್ನೇ ಟೈಟಲ್ ಕಾರ್ಡ್ ಆಗಿ ಮಾಡಿದ್ದಾರೆ. ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಅದಾದಮೇಲೆ ತಲಪತಿ ಕಚೇರಿ ಸಾಂಗ್ ಲಾಸ್ಟ್ ಡ್ಯಾನ್ಸ್ ಅಂತ ಅಂದಾಗ ಅವರು ಒಂದು 3 ಮಿನಿಟ್ಸ್ ಒಂದು ಕಂಟಿನ್ಯೂಸ್ ಬೀಟಲ್ಲಿ ಡ್ಯಾನ್ಸ್ ಮಾಡ್ತಾರೆ ತಲಪತಿಯವರು. ಅದು ಮಸ್ತ್ ಇದೆ, ಅದಂತೂ ಮಿಸ್ ಮಾಡ್ಕೊಂಬೇಡಿ. ಮತ್ತು ಕೊನೆಯಲ್ಲಿ ಅವ್ರ ಟೈಟಲ್ ಫಿಲಮ್ ಮುಗಿದ್ಮೇಲೆ ಅವರ ಎಲ್ಲ ಫಿಲಮ್ನ ಜರ್ನಿನ ತೋರಿಸ್ತಾರೆ. ಅದೊಂದು ಸ್ವಲ್ಪ ಕಣ್ಣಲ್ಲಿ ನೀರು ಬರೆಸ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಇವಾಗ ಇನ್ನು ಮುಂದೆ ಅವ್ರನ್ನ ಸ್ಕ್ರೀನಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಲ್ಲ, ಇನ್ನು ಬರೀ ಪೊಲಿಟಿಷಿಯನ್ಸ್ ಆಗಿ ನೋಡ್ತೀವಿ ಅಂತ ಅನ್ನೋವಾಗ ಸ್ವಲ್ಪ ಬೇಜಾರಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಅವರು ಬಂದು ಇವಾಗ ತಮಿಳ್ನಾಡಿನ CM ಆಗಿ ಎಲೆಕ್ಟ್ ಆಗಿದ್ದಾರೆ. ಇವಾಗ ನನ್ನ ಈ ಮೊದಲ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತ ಇಲ್ಲಿಗೆ ನನ್ನ ಮೊದಲ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್. ಅಷ್ಟೇ.